ಕಾರ್ಕಳದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಹೋದರಿ ಅತ್ಯಾಚಾರ ಪ್ರಕರಣವನ್ನ ಖಂಡಿಸುತ್ತೇವೆ. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮೊಹಮ್ಮದ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಕೃತ ಮನಸ್ಸಿನ ಆರೋಪಿ ಅಲ್ತಾಫ್ಗೆ ಕಠಿಣ ಶಿಕ್ಷೆಯಾಗಬೇಕು. ಕಾರ್ಕಳದಲ್ಲಿ ಸೌಹಾರ್ದತೆ ಕಾಪಾಡಿಕೊಂಡು ಹೋಗುತ್ತೇವೆ. ಹೊರ ಜಿಲ್ಲೆಯಿಂದ ಬಂದ ಅಲ್ತಾಫ್ ಈ ಕೃತ್ಯವನ್ನ ಎಸಗಿದ್ದಾನೆ. ಈ ಹಿಂದೆ ಅಲ್ತಾಫ್ ಇದೇ ರೀತಿ ಕೃತ್ಯವೆಸಗಲು ಹೋಗಿದ್ದ. ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಯುವಕರಿಂದ ಹೊಡೆಸಿಕೊಂಡಿದ್ದ. ಅಲ್ತಾಫ್ ಈಗ ಮಾಡಿದ ಕೃತ್ಯವನ್ನ ಸಹಿಸಲು ಆಗೋದಿಲ್ಲ. ಉಡುಪಿಯಲ್ಲಿ ಮಾದಕ ದ್ರವ್ಯಗಳು ಸಿಗದಂತೆ ಮಾಡಬೇಕು. ಅಲ್ತಾಫ್ನನ್ನ ನಮ್ಮ ಸಮುದಾಯದಿಂದ ಹೊರಗಿಡುತ್ತೇವೆ. ಅಲ್ತಾಫ್ನಿಂದ ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಪೊಲೀಸರು ಸೂಕ್ತ ತನಿಖೆ ಮಾಡಿ ಕಠಿಣ ಶಿಕ್ಷೆ ನೀಡಬೇಕು ಅಂತ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮೊಹಮ್ಮದ್ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಕಾರ್ಕಳದ ಅಯ್ಯಪ್ಪ ನಗರದಲ್ಲಿ ನಡೆದಂಥ ಹಿಂದೂ ಯುವತಿಯ ನಮ್ಮ ಹಿಂದೂ ಸಹೋದರಿಯ ಒಂದು ಅತ್ಯಾಚಾರ ಪ್ರಕರಣವನ್ನು ನಾವು ಖಡಾಖಂಡಿತವಾಗಿ ಮುಸ್ಲಿಂ ಸಮುದಾಯದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಬ್ಬ ಯುವತಿಯನ್ನು ಕರೆದುಕೊಂಡು ಹೋಗಿ ಅವಳಿಗೆ ಮಾದಕ ದ್ರವ್ಯ ನೀಡಿ ಅವಳ ಮೇಲೆ ಗ್ಯಾಂಗ್ ರೇಪ್ ಅಂದರೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಂಥ ವಿಕೃತ ಮನಸ್ಸಿನ ಏನು ವ್ಯಕ್ತಿ ಅಲ್ತಾಫ್ ಇದ್ದಾನೆ, ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಈ ಅಲ್ತಾಫ್ನಂಥ ವ್ಯಕ್ತಿಗಳು ಹೊರ ದೇಶ ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಇಲ್ಲಿ ಬಾಡಿಗೆ ಮನೆಗಳಲ್ಲಿ ನೆಲೆಸಿ ಇಂಥ ಹಲವಾರು ಕೃತ್ಯಗಳನ್ನು ಮಾಡಿದಂಥ ಉದಾಹರಣೆಗಳು ಕಾರ್ಕಳದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸವೇರ್ ರಿಚರ್ಡ್ ತಾಯಿ ಸಬೀನಾ ಪ್ರತಿಕ್ರಿಯೆ ನೀಡಿದ್ದಾರೆ. ಅತ್ಯಾಚಾರ ನಡೆದ ದಿನ ಎಂದಿನಂತೆ ಮನೆಯಿಂದ ಹೋಗಿದ್ದ. ಬೊಲೆರೋ ಜೀಪ್ನಲ್ಲಿ ಹೊರಗೆ ಹೋಗಿ ರಾತ್ರಿ ಬೈಕ್ನಲ್ಲಿ ಬಂದ. ಜೀಪ್ ಎಲ್ಲಿ ಎಂದು ಪ್ರಶ್ನಿಸಿದಾಗ ತಡವರಿಸಿ ಮಾತನಾಡಿದ್ದ. ಬಳಿಕ ಕೋಣೆಯಲ್ಲಿ ಬಿಯರ್ ಕುಡಿಯುತ್ತಾ ಮಲಗಿದ ಬಳಿಕ ಸವೇರ್ ರಿಚರ್ಡ್ ನಿದ್ದೆಯಲ್ಲಿ ಕನವರಿಸ್ತಾ ಇದ್ದ. ಏನ್ ಕನವರಿಸಿದ್ದಾನೆಂದು ನನಗೆ ಅರ್ಥ ಆಗ್ಲಿಲ್ಲ ಅಂತ ಆತನ ತಾಯಿ ರಿಯಾಕ್ಟ್ ಮಾಡಿದ್ದಾರೆ. ಆರೋಪಿ ಸವೇರ್ ರಿಚರ್ಡ್ ತಾಯಿ ಸಬೀನಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಅತ್ಯಾಚಾರ ನಡೆದ ದಿನ ಸಾಮಾನ್ಯವಾಗಿ ಎಂದಿನಂತೆ ಮನೆಯಿಂದ ಆಚೆ ಹೋಗಿದ್ದ. ಬೊಲೆರೋ ಜೀಪ್ನಲ್ಲಿ ಹೊರಗೆ ಹೋಗಿ ರಾತ್ರಿ ಬೈಕ್ನಲ್ಲಿ ಬಂದ. ಜೀಪ್ ಎಲ್ಲಿ ಎಂದು ಪ್ರಶ್ನಿಸಿದಾಗ ತಡವರಿಸಿ ಮಾತನಾಡಿದ್ದ. ಬಳಿಕ ರೂಮ್ಗೆ ಹೋಗಿ ಬಿಯರ್ ಕುಡಿಯುತ್ತಾ ಮಲಗಿದ ಬಳಿಕ ಸವೇರ ರಿಚರ್ಡ್ ನಿದ್ದೆಯಲ್ಲಿ ಕನವರಿಸ್ತಾ ಇದ್ದ. ಆದ್ರೆ ಏನ್ ಕನವರಿಸ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಅಂತ ಆರೋಪಿ ಸವೇರ ರಿಚರ್ಡ್ ತಾಯಿ ರಿಯಾಕ್ಟ್ ಮಾಡಿದ್ದಾರೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗನಿಗೆ 3 ಅಕ್ಕ ತಂಗಿಯರು ಇದ್ದಾರೆ. ಅಂತಹವನು ಈ ರೀತಿ ಮಾಡುತ್ತಾನೆಂದು ತಿಳಿದೇ ಇರಲಿಲ್ಲ. ಇಂತಹ ಕೃತ್ಯ ಮಾಡಿದ್ದಾನೆಂದು ತಿಳಿದು ನನಗೆ ಶಾಕ್ ಆಯಿತು. ಆರೋಪಿ ಸವೇರ ರಿಚರ್ಡ್ ತಾಯಿ ಸಬೀನಾ ಹೇಳಿಕೆಯನ್ನ ನೀಡಿದ್ದಾರೆ. ತಡರಾತ್ರಿ ಪೊಲೀಸರು ಮನೆಗೆ ಬಂದು ಬಾಗಿಲು ಬಡಿದಿದ್ರು. ನನ್ನ ಮಗನನ್ನ ಎಬ್ಬಿಸುವಂತೆ ಪೊಲೀಸರು ಸೂಚಿಸಿದ್ರು. ಪೊಲೀಸರನ್ನ ಕಂಡು ನನ್ನ ಮಗ ಒಮ್ಮೆ ಬೆಚ್ಚಿ ಬಿದ್ದಿದ್ದ. ನಂತರ ಪೊಲೀಸರು ನನ್ನ ಮಗನನ್ನ ಎಳೆದೊಯ್ದಿದ್ರು. ಆ ಸಮಯದಲ್ಲಿ ಏನಾಗುತ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಆರೋಪಿ ಸವೇರ ರಿಚರ್ಡ್ ತಾಯಿ ಸಬೀನಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾರ್ಕಳದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. रात कब आया था आपका बेटा घर में? वो आया था शाम को 7:30 बजे आया था. आके बाद में बैठा, बियर लेके बैठा. बाद में 8:30 को खाना लिया और खाना खा के सो गया. बोला मेरे को लाइट बंद करो बोल के. मैंने बोला क्यों? नहीं मेरा बेटी और मैं खाना खाते हैं ना. मैं बोला चलो ये सोता होगा, उसको ये लाइट बंद किया. बाद में वो बोला कुछ बात करने को लगा. बाद में मैंने नमक का पानी बना के उसको दिया. मैं सोचा चक्कर भी कराता होगा बोल के. लेकिन ये कैसा क्या हुआ, वो अपने आप अंदर से बात करता है. बोले समझ में नहीं आता था क्या बात करते है, बोले क्या बोलने जा रहा था. बोले सुबह जाके कार में गया था ना? हाँ, सुबह में इधर ही थी, घर पे ही थी. मैं पूरा पहाड़ी में घूमती रहती हूँ. मतलब ये पहाड़ी में मेरे को वो नहीं लगता है, क्योंकि दिन में सब घूमता रहते और कोई आया गाड़ी आया पूरा. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.